ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಫಸ್ಟ್ ಸ್ಟೆಪ್ ಮನೆ ಕ್ಲೀನ್ ಆಗಿಬಿಡ್ಬೇಕು ನನಗೆ ಫಸ್ಟು, ಓಕೆನಾ. ಅದೇ ಥರ ಇವತ್ತು ಎಲ್ಲ ಕಡೆನೂ ನೀಟಾಗಿ ಆರ್ಗನೈಸಾಗೆಲ್ಲ ಇಟ್ಬಿಟ್ಟು ನೀಟಾಗಿ ನಾನು ಕಸ ಎಲ್ಲ ಗುಡಿಸಿ ಒರೆಸಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮತ್ತು ಬಟ್ಟೆ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕ್ತೆ. ದೇವ್ರಿಗೆ ಪೂಜೆ ಎಲ್ಲ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಶ್ಲೋಕಗಳನ್ನು ಹೇಳಿದೆ. ಶ್ಲೋಕ ಹೇಳಿಬಿಟ್ಟು ಒಂದು 10 ನಿಮಿಷ ಮಂತ್ರ ಪಠನೆ ಮಾಡಿಬಿಟ್ಟು ನಾನು ಅಷ್ಟೊತ್ತಿಗೆ ಕುಕ್ಕಿಂಗ್ಗೆ ಟೈಮ್ ಆಯಿತು. ನನ್ನ ಮನೇಲಿ ಕೆಲಸ ಮಾಡೋಷ್ಟೊಳಗೆ ನನಗೆ ಕುಕ್ಕಿಂಗ್ಗೆ ಟೈಮ್ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ನಾನು ಕುಕ್ಕಿಂಗ್ ಹೋಗೋಕ್ಕೆ ರೆಡಿ ಆದೆ. ಇವಾಗ ನಾನು ಕುಕ್ಕಿಂಗ್ ಹೋಗುವಾಗ ಅಲ್ಲೇ ಸೊಪ್ಪು ತೊಗೊಂಡು ಬರಬೇಕು, ಮಸೊಪ್ಪು ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಬರುವಾಗಲೇ ತರೋಣ ಅಂತ ಹೇಳಿಬಿಟ್ಟು ನಾನು ರೆಡಿಯಾಗಿ ಕುಕ್ಕಿಂಗ್ಗೆ ಹೊರಟೆ. ಅಲ್ಲೇ ಕೆಲಸ ಮುಗಿಸ್ಕೊಂಡು ಬರುವಾಗ ನಾನು ಸೊಪ್ಪು ತಂದೆ. ಒಂದು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಚಿಲ್ಕಿರುವೆ ಸೊಪ್ಪು, ದಂಟು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು 6 ಬಗೆಯ ಸೊಪ್ಪು ಹಾಕಿ ನಾನು ಮಸೊಪ್ಪು ಮಾಡ್ತೀವಿ ನಮ್ಮೂರ ಕಡೆ. ಆ ಥರ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸೊಪ್ಪು ತಂದೆ. ಇವಾಗ ನಾನು ಎಷ್ಟೆಷ್ಟು ಹಾಕ್ತೀನಿ ನೋಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಓಕೆನಾ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು. ಮತ್ತು 1 ಇಡೀ ಸಬ್ಬಕ್ಕಿ ಸೊಪ್ಪು, ಓಕೆನಾ. ಚೆನ್ನಾಗಿರೋದು 1 ಇಡೀ ಸಬ್ಬಕ್ಕಿ ಸೊಪ್ಪು. ಅದೇ ಥರ ಗಟ್ಟಿಯಾಗಿ ಇನ್ನೊಂದು ಇಡೀ ಮೆಂತ್ಯ ಸೊಪ್ಪು, ಓಕೆನಾ. ಮೆಂತ್ಯ ಸೊಪ್ಪು 1 ಇಡೀ, ಸಬ್ಬಕ್ಕಿ 1 ಇಡೀ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಓಕೆನಾ. ಮತ್ತು ಚಿಲ್ಕಿರುವೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಅದು ನಾನು ಒಂದೊಂದು ಕಟ್ಟು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಕಡ್ಡಿ ಏನು ನಾನು ಬಿಸಾಕಿಲ್ಲ, ಕಡ್ಡಿ ಯೂಸ್ ಮಾಡ್ಕೊಂಡಿದ್ದೀನಿ. ಸೊಪ್ಪಿನ ಕಡ್ಡಿ ಎಲ್ಲ ನಾನು ಬಿಸಾಕಿಲ್ಲ, ಓಕೆನಾ. ಯಾಕಂದರೆ ನಮ್ಮ ಅಜ್ಜಿಂದರು ಅದನ್ನು ಸೊಪ್ಪು ಬಿಡಿಸುವಾಗ ನಾವು ಊರ ಕಡೆ ಎಲ್ಲ ಅವರು ಬಿಸಾಕಿಸ್ತಿರಲಿಲ್ಲ, ಅದರಲ್ಲೇ ಇರೋದು ಪೌಷ್ಟಿಕಾಂಶ ಅಂತ ಹೇಳೋರು. ಅದರಿಂದ ನಾನು ಕಡ್ಡಿನೂ ಯೂಸ್ ಮಾಡ್ಕೋತೀನಿ, ಓಕೆನಾ. ಈಗ ದಂಟಿನ ಸೊಪ್ಪು 1 ಕಟ್ಟು ಮತ್ತು ಚಿಲ್ಕಿರುವೆ ಸೊಪ್ಪು 1 ಕಟ್ಟು ಹಾಕ್ಕೊಂಡು ಮತ್ತು ಪಾಲಕ್ ಅರ್ಧ ಕಟ್ಟು ತೊಗೊಂಡಿದ್ದೀನಿ, ಓಕೆನಾ. ಪಾಲಕ್ ಅರ್ಧ ಕಟ್ಟು. ಈಗ 6 ಬಗೆಯ ಸೊಪ್ಪಾಯಿತು, ಓಕೆನಾ. ಒಂದು ಪಾಲಕ್ ಸೊಪ್ಪು, ಚಿಲ್ಕಿರುವೆ ಸೊಪ್ಪು, ದಂಟಿನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಇದಕ್ಕಿಂತ ಪೌಷ್ಟಿಕಾಂಶವಾದ ಆಹಾರ ನಮಗೆ ಇನ್ನೇನು ಬೇಕು ಅಲ್ವಾ. ನಾವು ಹೇಗೆ ಮಸೊಪ್ಪು ಸಾಂಬಾರು ಮಾಡೋದು ಅಂತ ನೋಡೋಣ, ಓಕೆನಾ. ಫಸ್ಟು 1 ಗ್ಲಾಸ್ ಆದಷ್ಟು ನಾವು ಬೇಳೆ ನೀಟಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ಳೋಣ, ಓಕೆನಾ. ಈಗ ನಾನು ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅದರೊಳಗಡೆ ನಾವು ತೊಳೆದಿಟ್ಕೊಂಡಂತಹ ಸೊಪ್ಪನ್ನು ಕೂಡ ಇವಾಗ ಅದರೊಳಗಡೆ ಹಾಕ್ಕೊಳ್ಳೋಣ, ಓಕೆನಾ. ಬೇಳೆ ನೀಟಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಬೇಳೆಗೂ ಕೂಡ ಕಲರ್ ಕಟ್ಟೋ ಕಾಲ ಬಂದುಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ನೀಟಾಗಿ ಒಂದು 2-3 ಸಲ ತೊಳ್ಕೊಂಡು ಹಾಕ್ಕೊಳ್ಳಿ. ಬೇಳೆ ನಾನು 3 ಸಲ ತೊಳೆದು ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾವು ಸೊಪ್ಪು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಹಾಕ್ಕೊಂಡೆ ಕುಕ್ಕರ್ಗೆ. ಇವಾಗ 5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. 5 ಮೆಣಸಿನ್ಕಾಯಿ, 1 ದಪ್ಪಕ್ಕಿರೋ 2 ಟೊಮ್ಯಾಟೊ ಮತ್ತು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಸೇರಿಸ್ಕೋಬೇಕು, ಓಕೆನಾ. ಈರುಳ್ಳಿ ಇಲ್ಲಿ ನಾನು 2 ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಅದು ಕೂಡ 2 ತೊಗೊಂಡಿದ್ದೀನಿ, ಓಕೆನಾ. ಇವಾಗ ಅದಕ್ಕೆ ಸ್ವಲ್ಪ 1 ಚೊಂಬಾದಷ್ಟು ನಾನು ನೀರು ಹಾಕ್ಕೋತಾ ಇದ್ದೀನಿ. ಅದು ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಬೇಯಬೇಕಲ್ವ ಇದೆಲ್ಲ, ಅದಕ್ಕೋಸ್ಕರ ಈಗ 1 ಚೊಂಬು ನಾನು ನೀರು ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡಿದ್ದೀನಿ. ಸೊಪ್ಪು, ಬೇಳೆ ಇದನ್ನು ಈಗ ಕುಕ್ಕರ್ಗೆ ಹಾಕಿ 3 ವಿಷಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ ಸೊಪ್ಪು ಮತ್ತು ಬೇಳೆ. ಈಗ ನಾನು 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ, ಓಕೆನಾ. 3 ವಿಷಲ್ ಕೂಗಿಸ್ಕೊಂಡು ಇವಾಗ ನೆಕ್ಸ್ಟು ಅದು ಹಾರಕ್ಕೆ ಬಿಡಬೇಕು. ಫಸ್ಟ್ ಇವಾಗ ಅದು ಸೊಪ್ಪೆಲ್ಲ ನೀಟಾಗಿ ಹಾರಬೇಕಿಲ್ಲ ಅಂದರೆ ಮಿಕ್ಸಿಲಿ ರುಬ್ಬೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಸುಡ್ತಾ ಇರುತ್ತೆ ಅಲ್ವಾ, ಈಗ ಬೇರೆ ನಾವು ಜಾಲರಿ ಬೋಸಿ ತೊಗೊಂಡು ಇವಾಗ ಅದನ್ನು ಸೋರ್ಲಾಕ್ಕೊಳ್ಳೋಣ,
ಓಕೆನಾ. ಸೋರ್ಲು ಹಾಕ್ಕೊಂಡು ಅದು ಸ್ವಲ್ಪನೂ ಬಿಸಿ ಇರಬಾರ್ದು, ನೀಟಾಗಿ ಅದು ಆರಬೇಕು. ಆರಿದ್ಮೇಲೆ ರುಬ್ಕೊಂಡು ನಾವು ಮಸೊಪ್ಪು ಹೇಗೆ ಮಾಡೋದು ಅಂತ ನೋಡೋಣ, ಓಕೆನಾ. ಈಗ ನಾನು ಸೋದಿಸ್ಕೊಂಡು ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಅದರಲ್ಲಿ ಏನು ಸೋದಿಸ್ಕೊಂಡು ಸಪ್ರೇಟ್ ನೀರು ಇಟ್ಕೊಂಡಿದ್ದೀನಿ, ಮತ್ತು ಈ ಥರ ಜಾಲರಿ ಬೋಸಲ್ಲಿ ನಾನು ಒಂದು ಚೂರು ನೀರು ಇಲ್ಲದೆ ಇರೋ ಥರ ನಾನು ಸೋದಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಅದು ಚೆನ್ನಾಗೆಲ್ಲ ಆರಬೇಕಲ್ವ, ಅದಕ್ಕೋಸ್ಕರ ಈ ಥರ ಅಗ್ಲಗಿರೋದ್ರಲ್ಲೇ ಹಾಕೋದ್ರಿಂದ ಬೇಗ ಆರೋಗುತ್ತೆ. ಇವಾಗ ನಾನು ಜಾರ್ಗೆ ಹಾಕೋತಾ ಇದ್ದೀನಿ ಸೊಪ್ಪು. ನಾನು ಬೇಯಿಸಿಟ್ಕೊಂಡಂತಹ ಸೊಪ್ಪು ಹಾಕ್ಕೊಂಡು ಮಿಕ್ಸಿಗೆ ಇವಾಗ ಅದ್ರ ಜೊತೆಗೆ ಸ್ವಲ್ಪ ನಾನು ಚಿಕ್ಕದು ಒಂದು ತೆಂಗಿನಕಾಯಿ ಹೋಳು ಪೂರ್ತಿ ಹಾಕ್ಕೊಂಡಿದ್ದೀನಿ, ಓಕೆನಾ. ಇವಾಗ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ನೀಟಾಗಿ ನಾನು ಹೇಳಿದೆ ಅಲ್ವಾ, ಒಂದು ತೆಂಗಿನಕಾಯಿ ಚಿಕ್ಕ ಹೋಳು ಹಾಕ್ಕೊಂಡ್ರೆ ಸಾಕು. ಇವಾಗ ನಾವು ನೀಟಾಗಿ ರುಬ್ಕೊಳ್ಳೋಣ, ಓಕೆನಾ. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು, ನೋಡ್ತಾ ಇದ್ದೀರಲ್ಲ, ಈ ಥರ ರುಬ್ಕೊಂಡ್ರೆ ಸಾಕು. ಇವಾಗ ನಾವು ಹೇಗೆ ಅದಕ್ಕೆ ಒಗ್ಗರಣೆ ಹಾಕೋದು ಅಂತ ನೋಡೋಣ. ಇವಾಗ ಮೊದಲನೇದಾಗಿ ನಾವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಅದೇ ಕುಕ್ಕರಲ್ಲಿ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ನಾನು ಇಲ್ಲಿ ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ದೀನಿ. ದಯವಿಟ್ಟು ಯಾರು ಅಡುಗೆ ಮಾಡ್ತಿರೋ ದಯವಿಟ್ಟು ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಬಳಸಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂತಹ ಎಣ್ಣೆ ಚೆನ್ನಾಗಿಲ್ಲ, ಅದರಿಂದನೇ 108 ಕಾಯಿಲೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವಾಗ ಎಣ್ಣೆ, ಸಾಸಿವೆ ಸಿಡಿದ ತಕ್ಷಣ ನಾನು 2 ಒಣಮೆಣ್ಸಿನ್ಕಾಯಿ ಗಿಲ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಓಕೆನಾ. ಇವಾಗ ಕರ್ಬೇವಿನ ಸೊಪ್ಪು ಮತ್ತು 2 ಈರುಳ್ಳಿ ನಾನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋತೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ಅದು ಈರುಳ್ಳಿ ಎಲ್ಲ ಸ್ವಲ್ಪ ಬೇಯಬೇಕು ಎಣ್ಣೆಲಿ, ಓಕೆನಾ. ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಬೆಂದಾಗ ಅದು ಟೇಸ್ಟು ಚೆನ್ನಾಗಿರುತ್ತೆ. ಹಸಿಯಾಗಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಚೆನ್ನಾಗಿ ಈರುಳ್ಳಿ ಎಣ್ಣೆಲಿ ಬೇಯಬೇಕು, ಓಕೆನಾ. ಈಗ ನಾವು ರುಬ್ಬಿಕೊಂಡಂತಹ ಮಸಾಲೆಯನ್ನು ಕೂಡ ಇವಾಗ ಅದರೊಳಗಡೆ ಹಾಕೋಣ, ಓಕೆನಾ. ಈಗ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ವ, ಇವಾಗ ಅದರೊಳಗಡೆ ಹಾಕಿ ನಿಧಾನಕ್ಕೆ ಸ್ವಲ್ಪ ಬೇಯಿಸೋಣ. ಕೂಡ ನಾನು ನೀಟಾಗಿ ತೊಳ್ಕೊಂಡು ಅದ್ರ ಜೊತೆಗೆ ಸೇರಿಸ್ಕೊಂಡೆ. ಮತ್ತು ನಾವು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ, ಆ ನೀರು, ಬೇಳೆ ನೀರು ಮತ್ತು ಸೊಪ್ಪು ನೀರು, ಅದನ್ನು ಕೂಡ ನಾನು ಮಸೊಪ್ಪಿಗೆ ಸೇರಿಸ್ಕೊತೀನಿ, ಓಕೆನಾ. ಆ ನೀರನ್ನು ಚೆಲ್ಲಬಾರ್ದು ನೋಡಿ, ಮಸೊಪ್ಪಿಗೆ ಹಾಕ್ಕೋಬೇಕು. ಮತ್ತು ಎಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಸಾಂಬಾರಿಗೆ ನೋಡಿ, ನೀವು ನೋಡ್ತಾ ಇದ್ದೀರಲ್ವ, ಗಟ್ಟಿ ಇದೆ. ಇವಾಗ ಇದಕ್ಕೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು, ನನಗಿಷ್ಟು ಸಾಕು ಸೇರಿಸ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ನಾವು ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ನಾವು ಬೇಯಿಸ್ಕೊಳ್ಳೋಣ. ಆವಾಗ ಮಸೊಪ್ಪು ರೆಡಿ ಆಗುತ್ತೆ. ಯಾಕಂದರೆ ನಾವು ಫಸ್ಟೇ ಸೊಪ್ಪು ಕಾಳು ಎಲ್ಲನೂ ಬೇಯಿಸಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಈಗ ಒಂದು 5 ನಿಮಿಷ ಮಾತ್ರ ಬೇಯಿಸಿದ್ರೆ ಸಾಕು. ಇವಾಗ ಸಾಂಬಾರು ರೆಡಿಯಾಗಿದೆ. ಮತ್ತು ಇವಾಗ ನಾನು ಸೈಡಲ್ಲಿ ಅನ್ನಕ್ಕೂ ಇಟ್ಕೊಂಡೆ. ಅನ್ನಕ್ಕೆ ಇಟ್ಬಿಟ್ಟು ನಾನು ಮುದ್ದೆಗೂ ಇವಾಗ ಇಟ್ಕೋತಾ ಇದ್ದೀನಿ, ಓಕೆನಾ. ನನಗೆ ಮುದ್ದೆ ಮತ್ತು ಅನ್ನ ಇವಾಗಲೇ ನಾನು ರೆಡಿ ಮಾಡಿ ಇಟ್ಬಿಟ್ರೆ ನಾನು ನೈಟು ಕುಕ್ಕಿಂಗ್ ಹೋಗೋಷ್ಟ್ರೊಳಗೆ ನನಗೆ ಯಾವುದು ಚಿಂತೆನೂ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಅನ್ನನೂ ಅನ್ನಕ್ಕೂ ಇಟ್ಕೊಂಡೆ ಮತ್ತು ಮುದ್ದೆಗೂ ಇಟ್ಕೋತಾ ಇದ್ದೀನಿ, ಓಕೆನಾ. ಮುದ್ದೆನೂ ಇಟ್ಬಿಟ್ಟು ನಾನು ಮಾಡಿ ಇಟ್ಬಿಟ್ರೆ 3 ಮುದ್ದೆ ಮಾಡಿ ಇಟ್ಬಿಟ್ರೆ ನನ್ನ ಕೆಲಸಕ್ಕೆ ನೈಟು ಹೋಗಿ ಬರೋಷ್ಟ್ರೊಳಗೆ ನನಗೆ ಟೈಮ್ ಇರೋದಿಲ್ಲ. ಅದಕ್ಕೋಸ್ಕರ ಈಗ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ಇದು ಬರ್ರಾಗಿ ಹಿಟ್ಟು ಅಂತ ಕರಿತೀವಿ ನಾವು ಹಳ್ಳಿ ಕಡೆ. ಬರ್ರಾಗಿ ಹಿಟ್ಟಂದರೆ ಬರೀ ಅಕ್ಕಿ ಹಾಕ್ದೇನೆ ಬರೀ ರಾಗಿ ಹಿಟ್ಟು ಹಾಕಿ ಮಾಡುವಂತಹ ಹಿಟ್ಟು. ಇವಾಗ ನಾವು ಬಟ್ಲಲ್ಲಿ ನೀರು ಇಟ್ಟಾದ ತಕ್ಷಣ ನಾವು ಈ ಥರ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಬಿಟ್ಟು ಬೇಗ ಈ ಥರ ಕಲಿಸ್ಬಿಡ್ಬೇಕು. ಯಾಕಂದರೆ ಅದು ಗಂಟಾಗಲ್ಲ. ಅದು ಬಿಸಿ ಆದಾಗ ನಾವೇನಾದರೂ ರಾಗಿ ಹಿಟ್ಟು ಹಾಕ್ಬಿಟ್ಟು ಕಲ್ಸೋಕೆ ಹೋದರೆ ಅದು ಗಂಟಾಗ್ಬಿಡುತ್ತೆ, ಓಕೆನಾ. ನಾವು ತಣ್ಣೀರು ಹಾಕಿದಾಗಲೇ, ಬಟ್ಲಿಗೆ ತಣ್ಣೀರು ಹಾಕಿದಾಗಲೇ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಬಿಟ್ಟು ಸೌಟಲ್ಲಿ ಕೈ ಆಡಿಸ್ಬೇಕು. ಆಮೇಲೆ ಅದು ಕುದಿದ ತಕ್ಷಣ ನಾವೇನು ಮಾಡಬೇಕು, ಇನ್ನು ಮಿಕ್ಕಿದಂತಹ ರಾಗಿ ಹಿಟ್ಟನ್ನು ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ ನಿಮಗೇನಾದರೂ ಹಿಟ್ಟು ಗಂಟು ಆಗ್ಬಿಡುತ್ತೆ ಅನ್ನೋ ಭಯ ಇದ್ದರೆ ಒಂದೆರಡು ಹಳ್ಳು ಉಪ್ಪು ಹಾಕ್ಕೊಂಡ್ರೆ ಅದು ಗಂಟು ಆಗಲ್ಲ. ನೀಟಾಗಿ ನಾವು ಹೆಂಗೆ ತಿರುಗ್ಬೋದು ಆ ಥರ ನೀಟಾಗಿ ಬರುತ್ತೆ, ಓಕೆನಾ. ಇವಾಗ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮುದ್ದೆ ಬಂದಿದೆ ಅಂದರೆ, ಸಖತ್ತ ಬೆಣ್ಣೆ ಥರ ಬಂದಿತ್ತು ಮುದ್ದೆ. ನೀವು ನೋಡ್ತಾ ಇದ್ದೀರಾ ಅಲ್ವಾ.
ಈ ಥರ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಮುದ್ದೆ. ನಿಮಗೇನಾದರೂ ಮುದ್ದೆ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಮುದ್ದೆ ಮಾಡಬೇಕು ಅಂತ ನಿಮಗೇನಾದರೂ ಅನಿಸಿದ್ರೆ ನಾನು ತೋರಿಸ್ತೀನಿ ಬೇರೆ ವಿಡಿಯೋದಲ್ಲಿ. ಅದಕ್ಕೋಸ್ಕರ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಮುದ್ದೆ. ಮಸೊಪ್ಪು ಸಾಂಬಾರಿಗೆ ಮುದ್ದೆ ಅನ್ನ ಮತ್ತು ಸಾಂಬಾರು ಕಾಂಬಿನೇಷನ್ ಸಖತ್ತಾಗಿತ್ತು. ಅಷ್ಟು ಚೆನ್ನಾಗಿತ್ತು ಮುದ್ದೆ. ನಾನು 3 ಮುದ್ದೆ ಮಾಡಿ ಇಟ್ಕೊಂಡೆ, ಓಕೆನಾ. ನನಗೊಂದು ಮುದ್ದೆ, ನಮ್ಮ ಮಕ್ಳಿಗೆ ಸ್ವಲ್ಪ ಸ್ವಲ್ಪ ತಿಂದರೆ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೊಂದು ಮುದ್ದೆ, 3 ಮುದ್ದೆ ಮಾಡಿ ಇಟ್ಟೆ ನಾನು, ಓಕೆನಾ. ಅಷ್ಟೊತ್ತಿಗೆ ನಾನು ಮುದ್ದೆ ಊಟ ಮಾಡಿಕೊಂಡು ಮಾಮೂಲಿ ನಾನು ಕೆಲಸಕ್ಕೆಲ್ಲ ಹೊರಡಬೇಕು ಮತ್ತು ಅದಕ್ಕೋಸ್ಕರ ಮುದ್ದೆ ಎಲ್ಲನೂ ಊಟ ಮಾಡಿಕೊಂಡು ನಾನು ಮಾಮೂಲಿ ಕೆಲ್ಸಕ್ಕೆ ಹೋಗೋಕ್ಕೆ ನಾನು ರೆಡಿ ಆದೆ. ಮಸೊಪ್ಪು ಸಾಂಬಾರು, ಅನ್ನ, ಮುದ್ದೆ 3 ಕಾಂಬಿನೇಷನ್ ಸಖತ್ತಾಗಿತ್ತು. ನೀವು ಮಾಡ್ಕೊಂಡು ತಿನ್ನಿ, ಓಕೆನಾ. ಹಳ್ಳಿ ಸೊಗಡಿನ ರೆಸಿಪೀಸ್ ನಿಮ್ಗೇನಾದರೂ ಬೇಕನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಆಫ್